ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವರಿಬ್ರು ಒಟ್ಟಿಗೆ ಬರ್ತಿದ್ರೆ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಜೋಡಿ ಅಂತೂ ಸೂಪರ್. ಓ ಹಾಯ್. ಓ ಮೇಡಮ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮವರೆಲ್ಲ ಆರಾಮ? ಓಹ್ ಚೆನ್ನಾಗಿದ್ದಾರೆ. ಕೇಳ್ದೆ ಅಂತ ಹೇಳಿ. ಹೇಳ್ತೀನಿ. ಯಾರದು? ಆಮೇಲೆ ಹೇಳ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ಸಿಚ್ಚು ಸಿಂಚು, ದೇವರೇ ಅವರಿಬ್ಬರಿಗೂ ಆಶೀರ್ವಾದ ಮಾಡಿದ್ದಾನೆ ಅನಿಸ್ತಾ ಇದೆ. ಹೌದಮ್ಮ. ಅಮ್ಮ, ಊಟ ಮಾತ್ರ ತುಂಬಾ ಚೆನ್ನಾಗಿತ್ತಮ್ಮ. ನಿನ್ ಕೈ ಅಡುಗೆ ತಿಂದು ಸಖತ್ ಖುಷಿ ಆಯ್ತು. ಇರು, ಬೇಗ ಪಾತ್ರೆ ತೊಳೆದು ಬಂದ್ಬಿಡ್ತೀನಿ. ಏಯ್ ಇರು, ಈಗ ತಾನೇ ಊಟ ಮಾಡಿದ್ಯಾ? ಆಗ್ಲೇ ಪಾತ್ರೆ ತೊಳಿಬೇಕಾ? ಅಯ್ಯೋ, ಅವರಿಗೆ ಸಿಂಕ್ ತುಂಬಾ ಪಾತ್ರೆಗಳಿದ್ರೆ ಇಷ್ಟ ಆಗಲ್ಲ. ಆವಾಗಿಂದ ಅವಾಗಲೇ ತೊಳೆದು ಬಿಡ್ಬೇಕು. ಅಡುಗೆ ಮನೆ ನೀಟಾಗಿರ್ಬೇಕು, ಆವಾಗಲೇ ಅವ್ರಿಗೆ ಖುಷಿ ಆಗೋದು. ಅದೇನಮ್ಮ, ಮನೆ ಅಂದ್ಮೇಲೆ ಹೀಗೆಲ್ಲ ಇದ್ದೇ ಇರುತ್ತಲ್ವಾ? ಹ್ಞೂ, ಆದ್ರೆ ನಾವಿಬ್ರೇ ಅಲ್ವಾ ಇರೋದು, ಜಾಸ್ತಿ ಏನ್ ಪಾತ್ರೆ ಆಗಲ್ಲ. ಅಂದ್ರೆ ಅಳಿಯಂದ್ರು ಸ್ವಚ್ಛತೆ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾರೆ ಅನ್ಸತ್ತೆ. ಹ್ಞೂ ಅಮ್ಮ, ಒಂದಿನ ಏನಾಯ್ತು ಗೊತ್ತಾ? ಅವ್ರ ಆಫೀಸಿಂದ ಮನೆಗೆ ಬರೋ ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ನ. ಊಟಕ್ಕೆ ಅಂತ ಕೂತವರು ಅಡುಗೆ ಮನೆ ಸಿಂಕಲ್ ಪಾತ್ರೆಗಳನ್ನ ನೋಡಿ ಊಟನೂ ಮಾಡದೆ ಹೋಗಿ ಪಾತ್ರೆ ತೊಳೆಯಕ್ಕೆ ನಿಂತ್ಬಿಟ್ರು. ಜಾನು, ಇದರಿಂದನೇ ಗೊತ್ತಾಗುತ್ತೆ ಅಳಿಯಂದ್ರು ಎಷ್ಟು ಕ್ಲೀನ್ ಅಂತ. ಹಾಗೇನಿಲ್ಲ ಮಾವ, ಮೊದಲಿಂದನೂ ನನಗೆ ಒಬ್ಬನೇ ಇದ್ದೇ ಅಭ್ಯಾಸ ಅಲ್ವಾ. ಆಗ ಅಡುಗೆ ಮಾಡಿ ಊಟ ಮಾಡಿದ ಮೇಲೆ ಕೆಲಸಗಳನ್ನ ಮಾಡೋದು ಬೋರ್ ಆಗ್ತಾ ಇತ್ತು. ಹಾಗಾಗಿ ಮುಂಚೆನೇ ಎಲ್ಲ ಕೆಲಸ ಮುಗಿಸ್ಬಿಡ್ತಿದ್ದೆ, ಆಮೇಲೆ ಊಟ. ಈಗಲೂ ಅದೇ ಅಭ್ಯಾಸ ಕಂಟಿನ್ಯೂ ಆಗ್ತಾ ಇದೆ ಅಷ್ಟೇ. ಅದು ಒಂಥರ ಒಳ್ಳೇದೇನಪ್ಪ. ಗುಡ್ಡೆ ಹಾಕೊಂಡು ತೊಳಿಯೋಕೆ ಹೋದ್ರೆ ಜಾಸ್ತಿ ಅನಿಸುತ್ತೆ. ಆಗಿಂದಾಗಲೇ ಪಾತ್ರೆ ತೊಳೆದು ಬಿಟ್ರೆ ಕೆಲಸನೂ ಕಮ್ಮಿ ಆಗುತ್ತೆ ಕಣಪ್ಪ. ಜಾನು, ನೀನು ಅದೇ ಫಾಲೋ ಮಾಡ್ಬಿಡಮ್ಮ.
ಅಳಿಯಂದ್ರಿಗೆ ಇಷ್ಟ ಆಗದ ಹಾಗೆ ನೀನೇನು ಮಾಡ್ಕೋಬೇಡ. ಹ್ಞೂ ಅಪ್ಪ, ಅವ್ರಿಗೆ ಏನು ಇಷ್ಟನೋ ನಾನು ಹಾಗೆ ನಡ್ಕೊಳ್ಳೋದು. ಜಾನ್ವಿಯವ್ರ ಬಗ್ಗೆ ಏನು ಅನುಮಾನ ಪಡೋ ಅವಶ್ಯಕತೆನೇ ಇಲ್ಲ ನೋಡಿ. ಶಿ ಈಸ್ ಪರ್ಫೆಕ್ಟ್. ಹಾಗೆ ನಂಗೊಂದು ಅರ್ಜೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಅಡ್ಡಿಲ್ಲ. ಪರವಾಗಿಲ್ಲ ಜಾನು, ಅಳಿಯಂದ್ರಿಗೆ ಒಳ್ಳೆ ಅಭ್ಯಾಸ ಇದೆ. ನಿನಗ್ ಕೆಲ್ಸ ಕಡಿಮೆ ಆಯ್ತು ಬಿಡು. ಅಯ್ಯೋ ಅಮ್ಮ, ಇಲ್ಲಿ ನಂಗೆ ಏನು ಕೆಲಸನೇ ಇಲ್ಲ ಮಾಡಕ್ಕೆ. ಏನ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾನೆ ಟೈಮ್ ಹೋಗಿರುತ್ತೆ. ಅದಕ್ಕೆ ಹೊಸ ರುಚಿನಾದ್ರೂ ಹೇಳ್ಕೊಡು ಅಂತ ನಿಂಗೆ ಅವಾಗ ಫೋನ್ ಮಾಡ್ತಿರ್ತೀರಿ. ಅದ್ರಲ್ಲಾದ್ರೂ ಟೈಮ್ ಪಾಸ್ ಆಗುತ್ತೆ ಅಂತ. ಯಾಕೆ ಜಾನ್ವಿಯವರು ಹೀಗೆ ನಡ್ಕೋತಾ ಇದ್ದಾರೆ? ಇವ್ರನ್ನ ಹೀಗೆ ಬಿಟ್ರೆ ಇನ್ನೂ ಏನೇನು ಹೇಳ್ತಾರೋ. ಖುಷಿಲಿ ನಾನು ರಾತ್ರಿ ಎಲ್ಲ ಹಾಡಿಸಿದ್ದು, ನೀಲ್ ಡೌನ್ ಮಾಡಿಸಿದ್ದು ಎಲ್ಲದನ್ನು ಹೇಳ್ಬಿಟ್ರೆ ಆಮೇಲೆ ಇವರೆಲ್ಲ ನನ್ನ ನಂಬ್ತಾರ. ಹಾಗಾಗಬಾರ್ದು. ಈ ಸಮಯದಲ್ಲಿ ಜಾನ್ವಿಯವರನ್ನ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಜಯಂತ. ಸರಿ, ನಾನು ಹೋಗಿ ಪಾತ್ರೆ ತೊಳ್ತೀನಿ. ನಾನು ಬರ್ತೀನಿ ಬಾ. ಮೇಡಮ್ ಮೇಡಮ್ ಒಂದೇ ನಿಮಿಷ ನಿಂತ್ಕೊಳ್ಳಿ. ಅಲ್ಲ ಮೇಡಮ್, ಪುರೋಹಿತರು ದೇವ್ರ ಪ್ರಸಾದ ಅಂತ ನಿಮ್ಗೆ ಹಾಕಿ ದಾರನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀರಲ್ಲ, ತಗೊಳ್ಳಿ, ಇದೆ ನಿಮ್ದು. ಥ್ಯಾಂಕ್ ಯು. ನಿಮ್ಮ ಊರು ಗೊಸುಬ್ರಾ? ಇಲ್ವಲ್ಲ, ನಾನು ಇವ್ರಿಗೆ ಹಳಬ್ಳು, ಇಲ್ಲೇ ನಾನು ಹುಟ್ಟಿದ್ದು. ಹೌದಾ? ಇದು ನನ್ನ ಊರೇ. ನಾನು ನಿಮ್ನ ಯಾವತ್ತೂ ನೋಡ್ನಿಲ್ವಲ್ಲ. ಯಾವ ರೀತಿಯಲ್ಲಿ ಇರೋದು? ನಿಮ್ಗೆ ಯಾಕೆ ಹೇಳ್ಬೇಕು? ತಪ್ಪು ತಿಳ್ಕೊಬೇಡಿ ಮೇಡಮ್ರೆ, ಸುಮ್ಮನೆ ತಿಳ್ಕೊಳ್ಳೋಣ ಅಂತ ಕೇಳಿದೆ ಅಷ್ಟೇ. ಹೋಗ್ಲಿ ಬಿಡಿ. ಅದ್ ಸರಿ, ನಿಮ್ಮೂರು ಯಾವುದು? ನಿಮ್ಗೆ ಯಾಕೆ ಬೇಕು ಅದೆಲ್ಲ? ಚೆನ್ನಾಗಿ ಮಾತಾಡ್ತೀರಾ, ಪೊಲಿಟಿಷಿಯನ್ಸ್ ತರ. ಅದು ನಮ್ಮ ರಕ್ತದಲ್ಲೇ ಅದೇ ಬಿಡಿ. ಬರ್ತೀನಿ ಮೇಡಮ್ರೆ. ಆಂಟಿ, ನಿಮ್ ಮಗ ಮತ್ತೆ ಅವಳನ್ನ ಒಟ್ಟಿಗೆ ನೋಡಿ ಖುಷಿ ಆಯ್ತಾ? ನನಗಂತ ತುಂಬ ಖುಷಿ ಆಯಿತು. ನಮ್ಮ ಮನೆಗೆ ಯಾವ ಥರ ಸೊಸೆ ಬೇಕು ಅಂದ್ಕೊಂಡಿದ್ನೋ ಆ ಹುಡುಗಿ ಅದೇ ಥರ ಇದ್ದಾಳೆ. ಇನ್ನೊಂದು ವಿಷಯ, ಇದು ನಮ್ಮ ಮನೆಯವ್ರಿಗೆ ಗೊತ್ತಾಗದ್ ಬೇಡ. ಮೊದಲು ಜಾತಕ ನೋಡಿ ಅದೆಲ್ಲ ಸರಿ ಹೋದ್ರೆ ಆಮೇಲೆ ಮಾತಾಡೋಣ. ಸರಿ ಆಂಟಿ. ಆಂಟಿ, ನನಗೆ ಟೈಮ್ ಆಯಿತು, ಇನ್ನು ಅವಳನ್ನ ಹೋಗಿ ಮನೆಗೆ ಡ್ರಾಪ್ ಮಾಡಬೇಕು. ನಾನು ಹೋಗಿ ಬರ್ತೀನಿ. ಸರಿಯಮ್ಮ, ಒಳ್ಳೇದಾಗಲಿ. ಬಾಯ್ ಬಾಯ್. ಅಂತೂ ನಮ್ಮ ಸುದ್ದಿಗೆ ಒಳ್ಳೆ ಜೋಡಿ ಸಿಕ್ಕಾಯ್ತು. ನಿಜ ಅಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.